ತಾಲೂಕು ಸಂಪಿಗೆ ಗ್ರಾಮದ ತನಕ ಪಾದಯಾತ್ರೆ ಹೋಗ್ತಿದ್ದೀವಿ. ಸಂಪಿಗೆ ಶ್ರೀನಿವಾಸ ಸ್ವಾಮಿ ಭಕ್ತರು ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಾರೆ. ಆ ಪಾದಯಾತ್ರೆಯಲ್ಲಿ ಪ್ರಸಾದ ವಿತರಣೆಯನ್ನು ಬಾಳೆ ಎಲೆ, ಟೀ ತಟ್ಟೆ, ಟೀ ಲೋಟ, ಉನ್ನತಿ ಕೊಡಿ ಇದನ್ನು ಉಪಯೋಗಿಸಿ ಎಲ್ಲ ಭಕ್ತರು ಎಲ್ಲ ಕಡೆ ಎಲ್ಲ ನಂಬಿಕೆ ಮಾಡಿರುತ್ತೆ. ಇವತ್ತು ಪೇಪರ್ ಲೋಟನ್ನು ಉಪಯೋಗಿಸಬಾರ್ದು. ಅದರಲ್ಲೊಂದು ತಳ ಕೆಮಿಕಲ್ ಇದೆ. ಬಿಸಿ ಪದಾರ್ಥ ಹಾಕಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ. ಮತ್ತು ಎಲ್ಲ ಕಡೆ ಕುಡಿಯೋ ನೀರಿನ ಬಾಟ್ಲು ಉಪಯೋಗಿಸ್ತಿದ್ದೀರ. ಸಮಸ್ಯೆ ನಮಗೆ ನಾವೇ ಸಮಸ್ಯೆ ತಂದುಕೊಳ್ತಿದ್ದೀವಿ. ದಯವಿಟ್ಟು ಎಲ್ಲ ಸಹಕಾರ ಕೊಟ್ಟು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಪತ್ರಿಕಾ ಬಂಧುಗಳಲ್ಲಿ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನಮಸ್ಕಾರ. ಜೈ ಜೈ ಶ್ರೀರಾಮ್. ನಮಸ್ಕಾರ. ನಮ್ಮ ರೈತ ಮತ್ತೆ ಪರಿಸರ ಹೋರಾಟಗಾರ ಮೈಸೂರು ಮತ್ತೆ ಮನೆ ಮಾದೇಶ್ವರ ಬೆಟ್ಟ ಏನು ರಾಜ್ಯಾದ್ಯಂತ ದೇಶಾದ್ಯಂತ ಪಾದಯಾತ್ರೆ ಮಾಡ್ತೀವಿ. ನಮ್ಮ ಧಾರ್ಮಿಕ ಆರಾಧನೆ ಅದರ ಜೊತೆಗೆ ನಮ್ಮ ಆರೋಗ್ಯ ಮತ್ತು ಪ್ರಕೃತಿ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪರಿಸರ ಸ್ನೇಹಿ ನಮ್ಮ ಹಿಂದೆ ಹಿರಿಯರೇನು ಬಳಸ್ತಿದ್ರು ಪ್ರಯಾಣದ ಮರುಕಲ್ಪನೆ ಆ ರೀತಿ ಮತ್ತೆ ನಾವು ಪ್ಲಾಸ್ಟಿಕ್ ಪರ್ಯಾಯ ವಸ್ತುಗಳನ್ನು ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವ ಮೂಲಕ ನಮ್ಮ ಭೂಮಿ ಪ್ರಕೃತಿಯ ಆರೋಗ್ಯ ಮತ್ತು ಜಲಚರಗಳು ಸಕಲ ಜೀವರಾಶಿಗಳ ಆರೋಗ್ಯದ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಆರೋಗ್ಯ ಅದರಿಂದ ದುಷ್ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಆಗ್ತಾ ಇದೆ. ದಯಮಾಡಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸೋ ಮೂಲಕ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸೋಣ ಮತ್ತು ನಮ್ಮ ಆರೋಗ್ಯ ಮತ್ತು ಪ್ರಕೃತಿಯ ಆರೋಗ್ಯವನ್ನು ಕಾಪಾಡೋಣ. ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರವನ್ನು ನೀಡೋಣ. ಪೇಪರ್ ಲೋಟ ಮತ್ತು ಪೇಪರ್ ಇದನ್ನು ಬಳಸಬಾರ್ದು. ಅದರಲ್ಲೂ ಒಂದು ಕೋಟಿಂಗ್ ಇರುತ್ತೆ. ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ನಮಗೆ ಗೊತ್ತಾಗ್ತಾ ಇರೋ ರೀತಿ ಕ್ಯಾನ್ಸರು ಮತ್ತು ಈ ಥರ ಮಾರಣಾಂತಿಕ ಕಾಯಿಲೆಗೆ ನಾವು ಗೊತ್ತಾಗ್ತಾ ಇದ್ದೀವಿ. ಕಂಡು ಅಡುಕ್ತಾ ಇದ್ದೇವೆ. ಹಾಗಾಗಿ ನಮ್ಮ ಹಿರಿಯರ ಹಾದಿಯಲ್ಲಿ ನಡೆಯೋಣ, ಪ್ರಕೃತಿಯನ್ನು ಉಳಿಸೋಣ, ನಾವು ಉಳಿಸೋಣ, ಮುಂದಿನ ಮಕ್ಕಳಿಗೆ ಅತ್ಯಮೂಲ್ಯವಾದ ಪರಿಸರವನ್ನು ನೀಡೋಣ ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ. ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಮಕ್ಕಳು ಎಲ್ಲರೂ ಕೈ ಜೋಡಿಸಿದ್ದಾರೆ. ಮತ್ತು ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಮಾಧ್ಯಮ ಪತ್ರಿಕಾ ಮಿತ್ರರಲ್ಲಿ ಮತ್ತು ದೃಶ್ಯ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿ ಮಾಡುತ್ತೇನೆ. ಇನ್ನೊಂದು ವಿಷಯ ಏನಂದರೆ ನಿರ್ದಾಕ್ಷಿಣ್ಯ ಕಠಿಣ ಕ್ರಮನ ಅಧಿಕಾರಿಗಳು, ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಜನನೂ ಸಹ ಜಾಗೃತಿ ಮಾಡಿ ನಮ್ಮ ಮನೆಯಲ್ಲಿ ಬದಲಾವಣೆ ತಂದು ನಮ್ಮ ಊರಲ್ಲಿ ಬದಲಾವಣೆ ತರೋಣ. ಆಮೇಲೆ ನಮ್ಮ ಹೋಬಳಿ, ನಮ್ಮ ತಾಲೂಕು, ನಮ್ಮ ರಾಜ್ಯದಲ್ಲಿ ಇದು ಯಾರ ವಿರುದ್ಧ ಅಲ್ಲ, ಯಾವ ವಿಚಾರದ ವಿರುದ್ಧ ಅಲ್ಲ. ದಯಮಾಡಿ ಈ ಪ್ಲಾಸ್ಟಿಕ್ಕು ಎಲ್ಲ ಕೆರೆ ಕಟ್ಟೆ ಎಲ್ಲ ಕಡೆ ಪ್ಲಾಸ್ಟಿಕ್ ಸರ್ಕೊಂಡ್ಬಿಟ್ಟಿದೆ. ಆ ಮನುಷ್ಯನ ದೇಹದಲ್ಲೂ ಪ್ಲಾಸ್ಟಿಕ್ ಇದೆ ಅಂತ ಇತ್ತೀಚಿನ ವೈಜ್ಞಾನಿಕ ವರದಿಗಳಿವೆ. ಇದೊಂದು ಗಂಭೀರವಾಗಿ ಜನ ಯೋಚನೆ ಮಾಡಬೇಕು. ಇದಕ್ಕೆಲ್ಲ ಸರ್ಕಾರ ಸಹಕಾರ ಕೊಡಿ ಅಂತ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೆ ಒಂದು ವಿನಂತಿ ಮಾಡ್ಕೊಂತ ಅವರಿಗೆಲ್ಲ ಧನ್ಯವಾದ